ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಷಯ ಏನ್ ಹೇಳಕ್ ಬಂದೈತಪ್ಪ ಅಂದ್ರೆ, ಮಲ್ಲು ಜಮಖಂಡಿ ಅವರು ಮತ್ತೊಂದು ನಾಯಕ ನಟನಾಗಿ ನಟಿಸಿರುವಂತ ಮೂವಿ ಯಾವ್ದಪ್ಪ ಅಂದ್ರೆ ವಿದ್ಯಾ ಗಣೇಶ್. ಮೊದಲ ನಾನಾಕಿ ತೆಗೆದಿದ್ರು, ಅದು ಮೊಬೈಲ್ದಾಗ ವಿಡಿಯೋ ಶೂಟಿಂಗ್ ಮಾಡಿದ್ರು. ಆದ್ರೆ ಈಗ ಒಂದು ಫಿಲ್ಮ್ ಯಾವ ರೀತಿ ಕ್ಯಾಮ್ರಾದೊಳಗೆ ಶೂಟಿಂಗ್ ಆಗ್ಬೇಕಲ್ಲ, ಹಂಗೆ ಯೂನಿಟ್ ತಗೊಂಡ ಶೂಟಿಂಗ್ ಮಾಡ್ಯಾರ. ಇದಕ್ಕೆ ತಾರಾಗಣದೊಳಗೆ ಬಂದ ಮಲ್ಲು ಜಮಖಂಡಿ ಹೀರೋ ಆಗಿ, ಸುಲಕ್ಷಾ ಅಂತ ಹೇಳಿ ಹೀರೋಯಿನಿ ಆಗಿ, ಮತ್ತು ಕಾಕ್ರೋಚ್ ಸುದಿ ಅವರು ವಿಲನ್ ಪಾತ್ರ ಇರ್ಬೋದು ಅವ್ರದ್ದು. ಆಮೇಲೆ ಅಂದ್ರೆ ಸುಚೇಂದ್ರ ಪ್ರಸಾದ್ ಅವರು ಮತ್ತು ರಮೇಶ್ ಭಟ್ ಅವರು ಆ್ಯಕ್ಟಿಂಗ್ ಮಾಡ್ಯಾರು. ತಬ್ಲಾ ನಾನಿ ಅವರು ಕೂಡ ಎಲ್ಲಿ ಒಂದು ಕಡೆ ಬಂದು ಹೋಗ್ಬೋದು. ಹಂಗೆ ನಮ್ಮ ಈ ಕಡೆ ಜಮಖಂಡಿದಿಂದ ಯಾರಪ್ಪ ಅಂದ್ರೆ ಆನಂದ್ ಆಗಿರ್ಬೋದು ಮತ್ತು ವಿಶಾಲ್ ಆಗಿರ್ಬೋದು, ಇವ್ರು ಆ್ಯಕ್ಟಿಂಗ್ ಮಾಡ್ಯಾರು. ಹಿಂಗೆ ಟ್ರಿಲ್ಲರ್ ತೋರ್ಸ್ಯಾರಿ. ಕತಿ ಯಾವ ರೀತಿ ಸಾಕ್ತದಪ್ಪ ಅಂದ್ರೆ, ಒಂದು ಲವ್ ಸೀನ್ ಹಳ್ಳಿ ಒಳಗೆ ನಡೆಯುವಂಥ ಒಂದು ಹೆಚ್ಚು ಈ ಟ್ರಿಲ್ಲರ್ದಾಗ ನೋಡಿದ ಪ್ರಕಾರ ಲವ್ದು ಹೆಚ್ಚು ತೋರ್ಸ್ಯಾರ. ಟ್ರಿಲ್ಲರ್ದಾಗ ಲವ್ ಮತ್ತು ಸ್ವಲ್ಪ ವಿಲನ್ಗಳ ವಿರೋಧಿ ಅಂತ ತೋರ್ಸ್ಯಾರು. ಅಂದ್ರೆ ಯಾವ ರೀತಿಯಾಗಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಇವರ ಲವ್ ಸಾಗ್ತೈತಿ ಅನ್ನಂಗೆ ತೋರ್ಸ್ಯಾರ. ಯಾರು ಬಂದು ಪ್ರಪೋಸ್ ಮಾಡ್ತಾರೋ, ಯಾರು ಹೆಂಗೈತಿ, ಬ್ರೋ ಇನ್ನ ತಾಯಿ ಅವರಿಬ್ಬರ ಮಧ್ಯೆ ಇರುವಂಥ ಒಂದು ಬಾಂಧವ್ಯ ತೋರ್ಸ್ಯಾರು. ಹಂಗೆ ಆ ಟೀಮ್ನವರು ಹೇಳ್ಕೊಳ್ಳೋ ಪ್ರಕಾರ ಕತೆ ಹೆಂಗೈತಪ್ಪ ಅಂದ್ರೆ, ಈ ಒಂದು ಸಿನಿಮಾ ಕತೆ ಏನೈತಲ್ಲ, ವಿದ್ಯಾ ಮತ್ತು ಗಣೇಶ್ ಇವರು ಇಬ್ಬರು ಪಾತ್ರಗಳನ್ನ ಬೆನ್ ಹತ್ತಿ ಇಲ್ಲಿ ನಮಗೆ ಗಣೇಶನು ಒಬ್ಬ ಪಾತ್ರ ಏನೈತಿಪ್ಪ ಅಂದ್ರೆ, ತನ್ನ ಹಳ್ಳಿಗೆ ಶಿಕ್ಷಣ ಸಿಗ್ಬೇಕಂತ ಹೇಳಿ ಆ ಒಬ್ಬ ಗಣೇಶ್ ಅನ್ನೋ ವ್ಯಕ್ತಿ ಹೋರಾಡ್ತಿರ್ತಾನೋ. ಅಲ್ಲಿ ಅವ್ರಿಗೆ ಅಡ್ಡಾಗೋದು ಏನಪ್ಪಾ ಅಂದ್ರೆ, ಊರಾಗಿನ ಅಧ್ಯಕ್ಷ ಅಂದ್ರೆ ಪಂಚಾಯತಿ ಅಧ್ಯಕ್ಷರು ಪೊಲಿಟಿಕಲ್ ಆಗಿ ಆ ಒಂದು ಇದಕ್ಕೆ ಅವನು ಬಹುಶಃ ಶಿಕ್ಷಣವನ್ನ ಕೊಡಿಸಬಾರದು ಅನ್ನೋ ಉದ್ದೇಶ ಇರಬಹುದು. ಅದಕ್ಕೆ ಇವ ಗಣೇಶನ ಪಾತ್ರ ಆ ಒಂದು ಶಿಕ್ಷಣ ತರಾಕಂತೇಳಿ ಹೋರಾಡ್ತಿರ್ತಾನು. ಇಲ್ಲಿ ವಿದ್ಯಾ ಹೀರೋಯಿನಿನ ಪಾತ್ರ ಏನಾಗಿರ್ಬೋದು, ಒಂದು ಟೀಚರ್ ಪಾತ್ರ ಆಗಿರಬಹುದು. ಅವ್ರು ಹೇಳೋ ಪ್ರಕಾರ ಟೀಚರ್ ಪಾತ್ರ ಆಗಿರ್ತೈತಿ. ಇಟ್ಟು ಹೇಳ್ಯಾರು. ಟ್ರಿಲ್ಲರ್ದಾಗ ಅದನ್ನ ತೋರಿಸಿಲ್ಲ. ಆದ್ರೆ ಒಟ್ಟು ಟ್ರಿಲ್ಲರ್ದಾಗ ತೋರಿಸಿದ್ದೇನಪ್ಪ ಅಂದ್ರೆ ಲವ್ವ ಸ್ವಲ್ಪ ಹೊಡೆದಾಟ ಬಡದಾಟ ಫೈಟಿಂಗ. ಹಂಗೆ ಈ ಮೂವಿ ಒಳಗೆ ಮಲ್ಲು ಜಮಖಂಡಿ ಅವರು ಫೈಟಿಂಗ್ಸ್ ಮಾಡ್ಯಾರಿ. ಕೆಲವೊಂದು ಕಡೆ ನೋಡ್ಬೋದು. ಇಟ್ಟು ಹೇಳ್ಕೊತ ಎಲ್ಲರೂ ಅಂದ್ರೆ ಫೆಬ್ರವರಿ 21ಕ್ಕೆ ಸಿನಿಮಾ ರಿಲೀಸ್ ಆಕತ್ರಿ. ಎಲ್ಲರೂ ಥಿಯೇಟರ್ದಾಗ ಹೋಗಿ ನೋಡ್ರಿ. ನಿಮ್ಮ ಎಲ್ಲೇ ಸಮೀಪ ಎಲ್ಲಿರುತ್ತೆ ಅಲ್ಲಿ ನೋಡ್ರಿ. ಆಮೇಲೆ ಎಲ್ಲರೂ ಏನು ಮಾಡಬೇಡ್ರಿ, ಆಮೇಲೆ ಬರ್ತೈತಿ ಅಂತ ಹೇಳಿ ಕುಂಡ್ರಬೇಡ್ರಿ. ನೋಡ್ರಿ, ನಮ್ಮ ಕಡೆ ಯಾರೋ ಸಿನಿಮಾ ಹೀರೋ ಆಗಿ ನಟಿಸ್ಯಾರಂದ್ರೆ ಹೋಗಿ ನೋಡುವಂಥದ್ದು ಕರ್ತವ್ಯ ನಮ್ದಾಗಿರ್ಬೇಕು. ಆಮೇಲೆ ಯೂಟ್ಯೂಬ್ದಾಗ ಬರ್ತೈತಿ, ಟಿವಿಯಾಗ ಬರ್ತೈತಿ ಅಂತ ಹೇಳಿ ಕುಂಡ್ರಬೇಡ್ರಿ. ಹೋಗ್ರಿ ಸಿನಿಮಾ ನೋಡ್ರಿ. ನಮ್ಮ ಕಡೆ ಯಾರು ಮಾಡ್ಯಾರಂದ್ರೆ ಅವ್ರ ಸಪೋರ್ಟ್ ಇರ್ಬೇಕು ನಾವು. ಅದಕ್ಕೆ ಇನ್ನು ಉಳಿದ ಸಿನಿಮಾ ನೋಡ್ರಿ. 21ಕ್ಕೆ ರಿಲೀಸ್ ಆಕೈತಿ. ಮಂದಿ ರಶ್ ಇರ್ತೈತಿಪ್ಪ ಬ್ಯಾಡ ಅಂತಂದ್ರೂ 22, 23 ಹಿಂಗೆ ಮುಂದೆ ಇರ್ತಾರೆ. ಅವಾಗ್ರಿ ನೋಡ್ರಿ, ಒಟ್ಟಿನ್ಯಾಗ ಸಿನಿಮಾ ನೋಡ್ರಿ. ಆಮೇಲೆ ಈ ಸಿನಿಮಾದ ಅಂದ್ರೆ ನಾನು ಹೋಗಿ ಫಿಲ್ಮ್ ನೋಡಿ ಬಂದ ಬಳಿಕ ಈ ಕತೆ ಹೆಂಗೈತಿ ಹೆಂಗಿಲ್ಲ ಅನ್ನೋದನ್ನ, ಕತೆ ಏನು ಹೇಳಂಗಿಲ್ಲ, ಅವಾಗ ಸ್ವಲ್ಪ ಸಣ್ಣ ಹಿಂಗೆ ರಿವ್ಯೂ ಕೊಡಕ್ಕೆ ಪ್ರಯತ್ನ ಮಾಡ್ತೈತಿ. ಅಲ್ಲಿವರೆಗೂ ಈ ಟ್ರೇಲರ್ ಐತಿ. ಇನ್ನು 21ನೇ ತಾರೀಕು ಫಿಲ್ಮ್ ಬರ್ತೈತಿ. ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ಹಂಗೆ ಯಾರ್ಯಾರು ಈ ಚಾನಲ್ ನೋಡಕತ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ. ಧನ್ಯವಾದಗಳು ರೀ.